ಸಿಂಹರಾಶಿ ಯಾವುದೇ ರೀತಿಯ ಲೆಕ್ಕಪತ್ರಗಳಿಲ್ಲದೆ, ಯಾವುದೇ ರೀತಿಯ ಹಿಂದೆ ಮುಂದೆ ಆಲೋಚನೆಗಳಿಲ್ಲದೆ ಹಣವನ್ನು ಖರ್ಚು ಮಾಡ್ತಕ್ಕಂಥದ್ದು. ಆ ದುಂದುವೆಚ್ಚ ಏನಿದೆ ಅದು ಒಂದು ರೀತಿಯಲ್ಲಿ ಹವ್ಯಾಸವಾಗಿ ನಿಮಗೆ ಪರಿಣಮಿಸ್ತಕ್ಕಂಥದ್ದು. ಅದರ ದುಷ್ಪರಿಣಾಮ ಬಹಳ ಬಹಳ ತೊಂದರೆಯನ್ನು ಕೊಡುವಂಥದ್ದಾಗತ್ತೆ. ಸಾಮಾಜಿಕವಾದಂತಹ ಜನಪ್ರಿಯತೆ ಹೆಚ್ಚಾಗುವಂಥದ್ದು, ಸಮಾಜದಲ್ಲಿ ಅಥವಾ ಸಾರ್ವಜನಿಕ ಕ್ಷೇತ್ರದಲ್ಲಿ ಜನಮನ್ನಣೆ ನಿಮಗೆ ಸಿಕ್ಕುವಂಥದ್ದಾಗತ್ತೆ. ನಿರೀಕ್ಷಿತವಾದಂತಹ ಬದಲಾವಣೆಗಳೇನಿದೆ ಅದನ್ನು ನೋಡಲಿಕ್ಕೆ ಅವಕಾಶಗಳು ಸಿಕ್ಕುತ್ತೆ. ತನ್ನಿಂದ ತಾನೇ ಆ ಬದಲಾವಣೆಗಳು ಆಯಾ ಕಾಲಕ್ಕೆ ಅನುಗುಣವಾಗಿ ಆಗ್ತಾ ಹೋಗುತ್ತೆ ಅನ್ನುವಂಥದ್ದು ಮುಖ್ಯ. ಇಲ್ಲಿ ಸಾಮಾಜಿಕ ಪ್ರೋತ್ಸಾಹವೂ ಕೂಡ ನಿಮಗೆ ಸಿಕ್ಕತ್ತೆ. ಸಮಾಜದಲ್ಲಿ ಜನ ಅದನ್ನು ಒಪ್ಪಿಕೊಳ್ತಾರೆ, ಅನುಮೋದಿಸ್ತಾರೆ. ಹಾಗಾಗಿ ನಿಮಗೆ ನಿಮ್ಮದೇ ಆದಂತಹ ರೀತಿಯಲ್ಲಿ ಬೆಳೆಯೋದಕ್ಕೆ ಅವಕಾಶಗಳಾಗತ್ತೆ. ವಿರೋಧಿಗಳಿಂದ ಕೆಲವು ಕೆಲಸಗಳಿಗೆ ಅಡ್ಡಿಯಾಗುವಂಥದ್ದು ಇದು ಇದ್ದಿದ್ದೇ, ಆದರೆ ಅದನ್ನೆಲ್ಲ ದಾಟಿ ಬೆಳೀತಕ್ಕಂತಹ ಒಂದು ಯೋಗ, ಆ ಒಂದು ಸಾಮರ್ಥ್ಯ ನಿಮಗೆ ಅನುಗ್ರಹವಾಗ್ತಕ್ಕಂಥದ್ದು. ಜಾಣ್ಮೆಯಿಂದ ವ್ಯವಹರಿಸಬೇಕು. ಕೋಪ ಅಥವಾ ಬೇರೆ ಇನ್ಯಾವುದೋ ವಾಮಮಾರ್ಗವನ್ನು ಹಿಡಿಯುವಂಥದ್ದು ಒಳ್ಳೆಯದಲ್ಲ. ಬುದ್ಧಿವಂತಿಕೆಯಿಂದ ಕೆಲಸವನ್ನು ಮಾಡಿ, ಯಾವುದೇ ಗಲಾಟೆಗೆ ಹೋಗಬೇಡಿ. ಬೇರೆಯವರ ಕೆಂಗಣ್ಣಿಗೆ ಗುರಿಯಾಗುವಂಥದ್ದು ಬೇಡ ಅಂತ ಅರ್ಥ. ತೆಂಗು ಬೆಳೆಗಾರರು, ತೆಂಗು ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಹಣವನ್ನು ನೋಡುವಂತಹ ಅವಕಾಶಗಳು ಈ ದಿವಸ ಸಿಕ್ಕುವಂಥದ್ದಾಗತ್ತೆ. ವಿಶೇಷವಾಗಿ ನಿಮ್ಮ ನಿಮ್ಮ ಮನೆಯ ದೇವರನ್ನು ಮನಸಾರೆ ಪ್ರಾರ್ಥನೆ ಮಾಡಿ, ನಾವು ಮಾಡತಕ್ಕಂತಹ ಎಲ್ಲ ಕೆಲಸಗಳಲ್ಲಿ ಅಭಿವೃದ್ಧಿ, ಜಯ ನಮ್ಮದಾಗಲಿ ಅಂತಕ್ಕಂತಹ ಪ್ರಾಮಾಣಿಕ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಕನ್ಯಾ ರಾಶಿ, ಸರ್ಕಾರಿ ಕೆಲಸಗಳಲ್ಲಿ ಹಿನ್ನಡೆಯಾಗ್ತಕ್ಕಂಥದ್ದು. ಸರ್ಕಾರದಿಂದ ಆಗಬೇಕಾದಂತಹ ಕೆಲವು ಕೆಲಸಗಳಲ್ಲಿ ನಿಮಗೆ ಯಾಕೋ ಪ್ರಗತಿ ಕಾಣೋದಿಲ್ಲ ಅನ್ನುವಂತಹ ಅನುಭವಕ್ಕೆ ಬರುತ್ತೆ. ಆದರೆ ಅದನ್ನು ಬಿಟ್ಟು ಬೇರೆ ದಾರಿ ಇಲ್ಲ, ಪ್ರಯತ್ನ ಮಾಡಲೇಬೇಕು. ಪ್ರಯತ್ನ ಮಾಡಿದರೂ ಕೂಡ ಪರಿಪೂರ್ಣವಾದಂತಹ ಫಲ ಸಿಕ್ಕುವಾಗ ತಡ ಆಗ್ತಾ ಇದೆ ಎನ್ನುವಂಥದ್ದು. ದ್ರವರೂಪದ ಪದಾರ್ಥಗಳಿಗೆ, ದ್ರವರೂಪದ ಪದಾರ್ಥಗಳನ್ನು ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ತುಂಬ ಬೇಡಿಕೆ, ಲಾಭ ಇವೆಲ್ಲವೂ ಕೂಡ ಸಿಕ್ಕುವಂಥದ್ದಾಗುತ್ತೆ. ಹಳೆಯ ನಿಯಮಗಳಿಗೆ ಅನುಸಾರವಾಗಿ ತಮ್ಮ ವ್ಯಾಪಾರಗಳೇನಾದರೂ ನಡೀತಾ ಇದ್ದರೆ ಅದನ್ನು ಇಂದಿನ ನಿಯಮಾವಳಿಗಳಿಗೆ ನೀವು ಬದಲಾಯಿಸ್ಕೊಳ್ಬೇಕಾಗತ್ತೆ. ಅದಿಲ್ಲ ಅನ್ನೋದಾದರೆ ದಂಡವನ್ನು ಕಟ್ಟಬೇಕಾಗತ್ತೆ. ವ್ಯಾಪಾರಸ್ಥರಿಗೆ ಆಯಾ ಕಾಲಘಟ್ಟಕ್ಕೆ ಅನುಗುಣವಾಗಿ ಆಗ್ತಕ್ಕಂತಹ ಎಲ್ಲ ವ್ಯಾವಹಾರಿಕ ಬದಲಾವಣೆಗಳ ಮೇಲೆ ಗಮನ ಇರುತ್ತೆ. ಆದರೆ ಯಾವುದೋ ಲಾಭದ ಆಸೆಯಿಂದಲೋ ಅಥವಾ ಇನ್ಯಾವುದೋ ಅನುಕೂಲ ಆಗುತ್ತೆ ಎನ್ನುವಂತಹ ಮನಸ್ಸಿನಿಂದಲೋ ನೀವು ಅದನ್ನು ಸರಿಯಾಗಿ ಪಾಲಿಸಲಿಲ್ಲ ಅಂತಾದಾಗ ಆ ನಿಯಮಗಳನ್ನು ಪಾಲನೆ ಮಾಡದೇ ಇರತಕ್ಕಂಥದ್ದು, ನಿಯಮದ ಉಲ್ಲಂಘನೆಯಿಂದ ನಿಮಗೆ ತೊಂದರೆಯಾಗತ್ತೆ ಎನ್ನುವಂಥದ್ದು. ಲೇವಾದೇವಿ ವ್ಯವಹಾರ ಮಾಡ್ತಕ್ಕಂಥ ಮನಸ್ಸು ಕೂಡ ನಿಮಗೆ ಅಲ್ಲಿ ಬರಬಹುದು. ಬಡ್ಡಿ ವ್ಯವಹಾರವನ್ನು ಮಾಡ್ತಕ್ಕಂತಹ ಮನಸ್ಸಾಗಬಹುದು ಅಂತ ಅರ್ಥ. ಮಕ್ಕಳ ಬಗ್ಗೆ, ಮಕ್ಕಳ ಕಲಿಕೆಯ ಬಗ್ಗೆ ಹೆಚ್ಚಿನ ಆದ್ಯತೆಯನ್ನು, ಗಮನವನ್ನು ನೀಡಿ ನಿಮ್ಮ ಉದ್ಯೋಗ ಬದಲಾವಣೆಯ ವಿಚಾರವನ್ನೂ ಕೂಡ ಮೇಲಧಿಕಾರಿಗಳ ಜೊತೆಯಲ್ಲಿ, ಹಿರಿಯರ ಜೊತೆಯಲ್ಲಿ, ಅನುಭವಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಸಾಧಕ ಬಾಧಕಗಳನ್ನು, ಇವತ್ತಿನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಯಾವುದು ಸೂಕ್ತ ಅನ್ನುವಂತಹ ನಿರ್ಧಾರವನ್ನು ಕೊನೆಯಲ್ಲಿ ಮಾಡಿ ಅನ್ನುವಂಥದ್ದು. ವಿಶೇಷವಾಗಿ ಚಂಡಿಕಾ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ತುಲಾರಾಶಿ, ತುಲಾರಾಶಿಯ ವಿದ್ಯಾರ್ಥಿಗಳಿಗೆ ಅಶುಭವಾದಂತಹ ದಿವಸ. ನಿಮಗೆ ಯಾಕೋ ಇವತ್ತು ಆ ವಿದ್ಯಾಕ್ಷೇತ್ರದಲ್ಲಿ, ಶೈಕ್ಷಣಿಕ ರಂಗದಲ್ಲಿ ಶುಭ ಅನ್ನುವಂತಹ ಸೂಚನೆಗಳಿಲ್ಲ. ಹಾಗಾಗಿ ಯಾವುದೋ ಅಡ್ಡಿಯಾಗತ್ತೆ, ಯಾವುದೋ ಮನಸ್ಸಿಗೆ ಹಿಂಸೆ ಆಗ್ತಕ್ಕಂತಹ ಸಂದರ್ಭಗಳು ಒದಗಿ ಬರುತ್ತೆ ಅನ್ನುವಂಥದ್ದು. ನೌಕರಿಯಲ್ಲಿರ್ತಕ್ಕಂಥವ್ರಿಗೆ, ನೌಕರಿ ಮಾಡ್ತಾ ಇರ್ತಕ್ಕಂತಹ ತುಲಾರಾಶಿಯವರಿಗೆ ಶುಭ ಇದೆ. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಲಿಕ್ಕೆ, ಸಂಪಾದನೆಯನ್ನು ಮಾಡಲಿಕ್ಕೆ ಅವಕಾಶಗಳು ಹೆಚ್ಚಾಗಿ ಒದಗಿ ಬರ್ತಕ್ಕಂಥದ್ದು. ಸ್ತ್ರೀಯರಿಗೆ, ಮಾತೆಯರಿಗೆ ನೌಕರಿಯಲ್ಲಿ ವಿಶೇಷವಾದಂತಹ ಆದ್ಯತೆ, ಸ್ಥಾನಮಾನ ಇತ್ಯಾದಿಗಳು ದೊರಕತಕ್ಕಂಥದ್ದಾಗುತ್ತೆ. ಕೌಟುಂಬಿಕವಾದಂತಹ ಪ್ರಗತಿ, ಸಾಂಸಾರಿಕವಾಗಿ ಒಂದು ಅಭ್ಯುದಯವನ್ನು ಕಾಣಲಿಕ್ಕೆ ಹೆಚ್ಚಿನ ಅವಕಾಶಗಳು ಮತ್ತೆ ಮತ್ತೆ ಸಿಗ್ತಕ್ಕಂಥದ್ದಾಗತ್ತೆ. ಪ್ರಭಾವಿ ವ್ಯಕ್ತಿಗಳ ಸಹಕಾರ ನಿಮಗೆ ದೊರಕಬಹುದು. ಅದನ್ನೇ ನಂಬಿ ಮುಂದೆ ಹೋಗುವಂಥದ್ದು ಬೇಡ. ಅವಕಾಶಗಳು ಸಿಕ್ಕಿದಾಗ ಅದರ ಸದುಪಯೋಗವನ್ನು ಮಾಡಿಕೊಳ್ಳಿ.
ಅದರಿಂದ ಆಗ್ತಕ್ಕಂತಹ ಅನುಕೂಲಗಳನ್ನು ಗಮನಿಸ್ಕೊಳ್ಳಿ, ಅದರ ವಿನಿಯೋಗವನ್ನು ಮಾಡಿಕೊಳ್ಳಿ. ಅನನುಕೂಲ ಆಗುವಂತಹ ಸೂಚನೆಗಳಿದ್ದರೆ ಅದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು, ನಿಮ್ಮ ರಕ್ಷಣೆಯನ್ನು ನೀವು ಮಾಡಿಕೊಳ್ಳಿ ಅಂತಕ್ಕಂಥದ್ದು. ಆತ್ಮೀಯರಿಂದ ಸಂತೋಷವಾದಂತಹ ಸುದ್ದಿಯನ್ನು ಕೇಳ್ತೀರಿ, ನಿಮಗೆ ಬಹಳ ಆನಂದವಾಗ್ತಕ್ಕಂಥದ್ದು. ವಿದ್ಯಾಭ್ಯಾಸದಲ್ಲಿ ಹಿನ್ನಡೆಯಾದಂತಹ ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ನಿರಾಸೆಯನ್ನು ಹೊಂದಬೇಡಿ. ನಿಮ್ಮ ಪ್ರಯತ್ನ ಸರಿಯಾಗಿಲ್ಲ, ಅಲ್ಲಿ ಸರಿಯನ್ನು ಮಾಡಿಕೊಳ್ಬೇಕಾದಂಥದ್ದಿದೆ ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ಬಂದರೆ ಖಂಡಿತವಾಗಿ ಯಶಸ್ಸು ನಿಮ್ಮ ಪರವಾಗಿರುತ್ತೆ. ಕಟ್ಟಡ ಸಾಮಗ್ರಿಗಳನ್ನು ಸಾಗಿಸ್ತಕ್ಕಂತಹ ಚಾಲಕರಿಗೆ, ಕೆಲಸಗಾರರಿಗೆ ಹಣದ ವಿಚಾರದಲ್ಲಿ ಸ್ವಲ್ಪ ಅನುಕೂಲವಾಗುವಂತಹ ದಿವಸ. ಇವೆಲ್ಲವನ್ನು ಗಮನಿಸಿಕೊಂಡು ನಿಮ್ಮ ಕರ್ತವ್ಯವನ್ನು ಆಯಾ ಸಮಯಕ್ಕೆ, ಆಯಾ ವಯಸ್ಸಿಗೆ ಅನುಗುಣವಾಗಿ ಪ್ರಾಮಾಣಿಕವಾಗಿ ಮಾಡಿ, ಆ ಭಗವಂತ ಎಲ್ಲೇ ಇದ್ದರೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಅನುಕೂಲವನ್ನು ಮಾಡಿಕೊಡ್ತಾನೆ. ನಮ್ಮ ಸಮಯ, ಒಳ್ಳೆಯ ಕಾಲ ಬರುವವರೆಗೆ ತಾಳ್ಮೆಯಿಂದ ಕಾಯಬೇಕಾದಷ್ಟೇ ನಮ್ಮ ಕೆಲಸವಾಗಿರುತ್ತೆ. ಲಲಿತಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ ಮಾನಸಿಕವಾಗಿ ತುಂಬ ಸಂತೋಷವನ್ನು ನೋಡ್ತಕ್ಕಂತಹ ದಿವಸ ಇದು. ಏನೋ ಒಂದು ರೀತಿಯಲ್ಲಿ ಖುಷಿ, ಏನೋ ಒಂದು ರೀತಿಯಲ್ಲಿ ಆನಂದ, ಮನಸ್ಸಿಗೆ ತೃಪ್ತಿ, ಜೀವನದ ಸಾರ್ಥಕ ಭಾವ ಮನಸ್ಸಿಗೆ ಸಿಕ್ಕುವಂಥದ್ದಾಗತ್ತೆ. ಅಧಿಕಾರ, ಪ್ರೋತ್ಸಾಹ ಇವೆಲ್ಲವೂ ಕೂಡ ದೊರಕಿ ಉತ್ತಮವಾದಂತಹ ಪದವಿಯೂ ಕೂಡ ನಿಮಗೆ ಲಭ್ಯವಾಗುವಂಥದ್ದು. ಪ್ರತಿಯೊಂದು ಕೆಲಸಕ್ಕೂ ಅಷ್ಟೇ ನಮ್ಮ ಜೊತೆಯಲ್ಲಿರ್ತಕ್ಕಂಥವರು, ಸ್ನೇಹಿತರಾಗಲಿ, ಬಂಧುಗಳಾಗಲಿ, ಮನೆಯವರೇ ಆಗಿರಲಿ, ಅವರ ಪ್ರೋತ್ಸಾಹ ಏನಿದೆ ಬಹಳ ಮುಖ್ಯವಾಗುತ್ತೆ. ಜೊತೆಗೆ ಬೆಂಬಲ. ನಾವು ನಿನ್ನ ಜೊತೆಯಲ್ಲಿದ್ದೀವಿ, ನೀನು ಏನು ಕೆಲಸ ಮಾಡಬೇಕೋ ಅಥವಾ ಯಾವ ಸಂಕಲ್ಪವನ್ನು ಮಾಡಬೇಕೋ, ಯಾವ ಯೋಜನೆಯನ್ನು ನೀನು ಹಾಕಬೇಕೋ ಅದಕ್ಕೆ ನೀನು ಮುಂದಾಗು, ನಮ್ಮ ಸಹಕಾರ ಪರಿಪೂರ್ಣವಾಗಿರುತ್ತೆ ಅಂತಕ್ಕಂತಹ ಧೈರ್ಯದ ಮಾತಿದೆಯಲ್ಲ, ಅದು ನಿಮ್ಮನ್ನು ಎಲ್ಲ ಕಡೆಯಲ್ಲೂ ಕೂಡ ಬಹಳ ಉತ್ಸುಕತೆಯಿಂದ ಕೆಲಸ ಮಾಡೋ ಹಾಗೆ ಮಾಡ್ತಕ್ಕಂಥದ್ದಾಗತ್ತೆ. ಇದರ ಸದುಪಯೋಗವನ್ನು ಮಾಡಿಕೊಳ್ಬೇಕು. ಯಾವುದೇ ಕಾರಣಕ್ಕೂ ಬೇರೆಯವರ ಸಹಕಾರ, ಬೇರೆಯವರ ಬೆಂಬಲ ದುರುಪಯೋಗ ಆಗಬಾರದು ಅಂತಕ್ಕಂಥದ್ದು ಅರ್ಥ. ಬರಹಗಾರರಿಗೆ, ಸಂಶೋಧಕರಿಗೆ ಸಿಹಿ ಸುದ್ದಿ ಇರತಕ್ಕಂಥದ್ದು. ನಿಮಗೇನೋ ಒಂದಷ್ಟು ಲಾಭವೋ, ಅನುಕೂಲವೋ, ನಿಮ್ಮ ನಿರೀಕ್ಷೆಗೆ ತಕ್ಕಂತಹ ವಾತಾವರಣ ಸೃಷ್ಟಿಯು ಎಲ್ಲವೂ ಕೂಡ ಕಾಣಲಿಕ್ಕೆ ಅವಕಾಶ ಇದೆ. ಚಿತ್ರೀಕರಣ ಮಾಡ್ತಕ್ಕಂತಹ ವ್ಯಕ್ತಿಗಳಿಗೆ ತುಂಬ ಲಾಭ ಇರತಕ್ಕಂತಹ ದಿವಸ ಇದು. ಹಾಗೆ ಉಪಕರಣಗಳು ಹಾನಿಯಾಗತಕ್ಕಂತಹ ಸಾಧ್ಯತೆಗಳೂ ಇದೆ. ಜವಾಬ್ದಾರಿಯನ್ನು ಗಮನಿಸ್ಕೊಳ್ಬೇಕಾಗತ್ತೆ. ಸರ್ಕಾರಿ ಗುತ್ತಿಗೆದಾರರು ಹೇರಳವಾಗಿ ನಿಮಗೆ ಸಿಕ್ಕಬಹುದು. ಸರ್ಕಾರಿ ಉದ್ಯೋಗಗಳು, ಸರ್ಕಾರದಿಂದ ಆಗಬೇಕಾದಂತಹ ಗುತ್ತಿಗೆಯ ಕೆಲಸಗಳು ಲಭ್ಯ ಆಗಬಹುದು. ಆದರೆ ಯಾರಲ್ಲಿ ಹಣ ಇದೆಯೋ ಅವರಿಗೆ ಅನುಕೂಲವಾಗ್ತಕ್ಕಂಥದ್ದಾಗತ್ತೆ. ಖಾಸಗಿ ಉದ್ಯೋಗ ಸಂಸ್ಥೆಗಳಿಗೆ ವ್ಯಾವಹಾರಿಕವಾಗಿ ಹಿನ್ನಡೆಯಾಗ್ತಕ್ಕಂತಹ ದಿವಸ. ಇದರ ಪರಿಣಾಮ ನೌಕರರಿಗೆ, ಅಲ್ಲಿ ಕೆಲಸ ಮಾಡ್ತಕ್ಕಂತಹ ವ್ಯಕ್ತಿಗಳಿಗೆ ಆಗತ್ತೆ. ಯಾವುದೋ ಒಂದು ಸಂಸ್ಥೆ ತಾನು ನಷ್ಟವನ್ನು ಅನುಭವಿಸ್ತಾ ಇದೆ ಅಂತಾದರೆ ಅದರ ಎಲ್ಲ ಒತ್ತಡ, ಅದರ ಎಲ್ಲ ಹೊರೆಗಳು ಅಲ್ಲಿ ಕೆಲಸ ಮಾಡ್ತಕ್ಕಂಥವರ ಮೇಲೆ ಆಗತ್ತೆ ಎನ್ನುವಂತಹ ಅರ್ಥ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ವ್ಯಾವಹಾರಿಕವಾಗಿರತಕ್ಕಂತಹ ಎಲ್ಲ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳಿ. ಶುಭವಾಗಿ.